ಎಲ್ಲರಿಗೂ ಬೆಳಗಿನ ಶುಭೋದಯ. ವೆರಿ ಗುಡ್ ಮಾರ್ನಿಂಗ್ ಆಸ್ಪಿರೆಂಟ್ಸ್. ಹೇಗಿದ್ದೀರಾ ಎಲ್ಲ? ಹೇಗೆ ನಡೀತಿದೆ ನಿಮ್ಮ ಎವ್ರಿ ಡೇ ಲೈಫ್? ಸೊ ನಾವಿವಾಗಿರೋಂತಹ ಜೀವನ ಹೇಗಿದೆ ಅಂತ ಅಂದರೆ UPSC ಆಗಲಿ ಯಾವುದೇ ರೀತಿಯಾದಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಲಿ, ಸೊ ಅದಕ್ಕೆ ಕಾಲ್ ಫಾರ್ಮ್ ಆಗಿ ಇದೇ ಟೈಮ್ಗೆ ಎಕ್ಸಾಮ್ ನಡೆದು ಇದೇ ಟೈಮ್ಗೆ ಕೆಲಸ ಸಿಗುತ್ತೆ ಅನ್ನೋಂಗೆ ಈಗ UPSC ಆಗಿರ್ಬೋದು, ಬ್ಯಾಂಕಿಗೆ ಎಕ್ಸಾಮ್ ಆಗಿರ್ಬೋದು, ಈ ರೀತಿ ಇದ್ದರೆ ಒಂದು ರೀತಿ ಹೆಂಗಿರುತ್ತೆ ಅಂದರೆ ನಂಬಿಕೆ ಇರುತ್ತೆ, ಓಕೆ ಇಷ್ಟು ದಿನದಲ್ಲಿ ಏನಾದ್ರು ಒಂದು ಆಗುತ್ತೆ, ಇಲ್ಲ ಇನ್ನೊಂದು ಅಟೆಂಪ್ಟ್ ಕೊಡೋಣ ಅಂತ. ಬಟ್ ನಾನು ಯಾರನ್ನೂ ಇಲ್ಲಿ ಬ್ಲೇಮ್ ಮಾಡ್ತಿದ್ದೀನಿ ಅಂತಲ್ಲ, ಬಟ್ ನಮ್ಮ ಸ್ಟೇಟ್ ಗೌರ್ನಮೆಂಟ್ ಇಷ್ಟು ದಿನ ಈಗ ನಡೆಸ್ತಿರೋಂತಹದ್ದು ಈ ಎಕ್ಸಾಮ್ಸ್ಗಳೆಲ್ಲ ತುಂಬಾ ಡಿಮೋಟಿವೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಫಸ್ಟ್ಲಿ ನಾನು ನಿಮ್ಮೆಲ್ಲರಿಗೂ ಹೇಳೋದಿಷ್ಟನೇ, ಯಾವುದೇ ಕಾರಣಕ್ಕೂ ಡಿಮೋಟಿವೇಟ್ ಆಗಬೇಡಿ. ನಾವು ಈ ಒಂದು ಹೆಜ್ಜೆ ಇಟ್ಟಿದ್ದೀವಿ, ನಾವು ಇದನ್ನು ಮಾಡಬೇಕು ಅಂತ ನಾವು ಬಂದಿದ್ದೀವಿ ಅಂತ ಅಂದಮೇಲೆ ನಮ್ಮ ಡೆಸ್ಟಿನಿಯಲ್ಲಿ ಇದೇ ಇರ್ಬೋದಲ್ವ, ಯಾರಿಗೊತ್ತು ನಾವು ಒಳ್ಳೆ ಆಫೀಸರ್ಸೇ ಆಗ್ಬೋದು. ಆ್ಯಂಡ್ ಯಾವುದೇ ಟೈಮಲ್ಲಿ ನಿಮಗೆ ಡಿಮೋಟಿವೇಟ್ ಆಗ್ತಿದೆ ಅಂದಾಗ ನಾನು ಈ ಹಿಂದೆನೂ ನಿಮಗೆ ಈ ಟೆಕ್ನಿಕ್ ಹೇಳ್ಕೊಟ್ಟಿದ್ದೆ. ಏನಂತ ಅಂದರೆ ನಿಮ್ಮ ಹೆಸರು ಮುಂದೆ ನಿಮ್ಗೆ ಏನಾಗಬೇಕು ಅದನ್ನು ಬರ್ಕೊಳ್ಳಿ. ಸೊ ಅದನ್ನು ನಿಮ್ಮ ಬುಕ್ ಓಪನ್ ಮಾಡ್ತಿರಲ್ಲ ಆ ಕ್ಷಣ ನಿಮಗೆ ಕಾಣಿಸ್ಬಿಡುತ್ತೆ. ಸೊ ಅವಾಗ ನಿಮ್ಗೇನು ಅನಿಸುತ್ತೆ ಅಂದರೆ ಓಕೆ ನನಗಿದು ನೆನಪಾಗ್ತಿದೆ, ನಾನು ಇದನ್ನೇ ಮಾಡಬೇಕು, ನನ್ನ ಹಿಂದೆ ನನ್ನ ಜನ ಎಷ್ಟು ನನ್ನ ಆಡ್ಕೊಂಡಿದ್ದಾರೆ, ನಾನು ಅವ್ರಿಗೆಲ್ಲ ತಿರುಗೇಟ್ ಕೊಡಲೇಬೇಕು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪೇರೆಂಟ್ಸ್ಗೆ ನಾವು ಪ್ರೌಡ್ ಫೀಲ್ ಮಾಡಲೇಬೇಕು. ಸೊ ಈ ರೀತಿಯೆಲ್ಲ ಒಂದು ಥಾಟ್ಸ್ ಬಂದಾಗ ಸೆಲ್ಫ್ ಮೋಟಿವೇಟ್ ಆಗುತ್ತೆ. ಸೊ ಇನ್ನೊಬ್ಬರು ಏನೇ ಮಾತಾಡಿದ್ರು ಏನೇ ಮಾಡಿದ್ರು ಅದಷ್ಟಕ್ಕೆ ಅಷ್ಟೇನೆ. ಆ್ಯಂಡ್ ಇವತ್ತು ನಿಮ್ಮೆಲ್ಲರ ಜೊತೆ ನಾನು ಏನೋ ಒಂದು ಹೇಳಬೇಕು. ಏನಂತ ಅಂದರೆ ನಾನು ಅಮ್ಮ ಹಿಂಗೆ ಕುತ್ಕೊಂಡು ಮಾತಾಡ್ತಿದ್ವಿ ಆ್ಯಂಡ್ ಹೀಗೆ ಯಾವುದೋ ಏನೋ ವಿಚಾರ ನಾವು ಎತ್ತಿದ್ರು. ಸೊ ನಾನು ಅದನ್ನೇ ಅಂದೆ, ಹಾಗಾಗಿದ್ರೆ ರಾಕ್ಷಸರನ್ನ ಆರಾಮಾಗಿ ಕಂಡಿಬೋದಿತ್ತು. ಹೇಗೆ ಅಂದರೆ ದೊಡ್ಡ ಕೂದಲು, ಹಲ್ಲೆಲ್ಲ ಒಂಥರ ಆ್ಯಂಡ್ ಬ್ಲ್ಯಾಕ್ ಕಲರ್ ಏನೇನೋ ಒಂದೊಂದು ಥರ ಇರ್ತಿದ್ರು ಅಂತ ಇಮ್ಯಾಜಿನೇಷನಲ್ಲಿ ಇತ್ತಲ್ಲ. ಸೊ ಆ ರೀತಿ ರಾಕ್ಷಸರು. ಬಟ್ ಇವಾಗೆಲ್ಲ ಹ್ಯಾಂಡ್ಸಮ್ ಆಗಿ ಚೆನ್ನಾಗಿ ಬ್ಯೂಟಿಫುಲ್ ಆಗಿಯೇ ಇರ್ತಾರೆ, ಬಟ್ ಗೊತ್ತಾಗಲ್ಲ. ಸೊ ಆಚೆ ಕಡೆ ಎಲ್ಲ ಚೆನ್ನಾಗಿದ್ದು ಒಳಗಡೆ ಬಂದಿರ್ತಿರ್ತಾರೆ. ಸೊ ಬಿ ವೇರ್. ಸೊ ಯಾರು ನಿಮಗೆ ಒಳ್ಳೇದನ್ನೇ ಹೇಳ್ತಿದ್ದಾರೆ ಅವ್ರು ಯಾವಾಗಲೂ ನಮ್ಮ ಜೊತೆಗೇ ಇರ್ತಾರೆ, ಆ ಥಾಟ್ಸ್ನ ಬಿಟ್ಬಿಡಿ. ಯಾಕೆ ನಾನು ಈ ರೀತಿ ಹೇಳ್ತಿರೋದಂತಂದರೆ ನಮ್ಮ ಅಜ್ಜಿ ಒಂದು ಮಾತು ನನಗೆ ಹೇಳೋರು ಯಾವಾಗಲೂ, ನಿಮಗೆ ಬೈಯೋರು ಬದುಕಕ್ಕೆ ಹೇಳ್ತಾರೆ, ಹೊಗಳೋರು ಹಾಳಾಗಕ್ಕೆ ಹೇಳ್ತಾರೆ ಅಂತ. ಬಟ್ ಎಲ್ಲರೂ ಹೊಗಳೋರು ಹಾಳಾಗಕ್ಕೆ ಹೇಳ್ತಾರೆ ಅಂತಲ್ಲ, ಕೆಲವ್ರಿಗೆ ಯಾಕೆ ಹೊಗಳುತ್ತಾರೆ ಅಂತ ನಾನು ಹೇಳ್ತಿದ್ದೀನಿ ಕೇಳಿ. ಈಗ ಕೆಲವ್ರಿಗೆ ಈಗ ನಾವೇನೋ ತಪ್ಪು ಮಾಡ್ತಿದ್ದೀವಿ ಅಂದರೆ ಹೊಗಳುತ್ತಾರೆ. ಯಾಕೆ ಅಂತಂದರೆ ನೀನು ಅಲ್ಲೇ ಇರೋ, ನೀನು ಮುಂದೆ ಬರಬೇಡ ಅಂತ ಅಂದ್ಬಿಟ್ಟು. ಅದೇ ನಮ್ಮ ವೆಲ್ ವಿಷರ್ಸು, ನೋಡು ನೀನು ಮಾಡ್ತಿರೋ ತಪ್ಪು, ಇದನ್ನು ನೀನು ಮಾಡಬೇಡ, ಈ ಥರ ಚೇಂಜ್ ಆಗು ಅಂತಾರೆ. ಬಟ್ ಆ ಕ್ಷಣದಲ್ಲಿ ನಮಗೆ ಹೊಗಳೋರೇ ಹೆಚ್ಚು ಅಂತ ಅನಿಸುತ್ತೆ. ಯಾಕೆಂದರೆ ಎಲ್ಲರೂ ಒಳ್ಳೇದನ್ನೇ ಅಲ್ವಾ ಆಕ್ಸೆಪ್ಟ್ ಮಾಡ್ಕೊಳ್ಳೋದು, ಕೆಟ್ಟದಿಗೆ ಬೈಯೋದು ಯಾರು ತಲೆಗೆ ಹಾಕೊಂತಾರೆ ಹೇಳಿ. ಸೊ ಈ ರೀತಿ ಆದಾಗ ನಾನು ಜಸ್ಟ್ ಹೇಳಬೇಕು ಅನಿಸ್ತು, ಹೇಳಿದೆ ಅಷ್ಟೇ. ಸೊ ಯಾರೊಬ್ಬರು ಬೈತಾರೆ ಅಂತಲೂ ಸೀರಿಯಸ್ ಆಗಿ ತೊಗೋಬೇಡಿ, ಯಾರೊಬ್ಬರು ಹೊಗಳುತ್ತಾರೆ ಅಂತಲೂ ಸೀರಿಯಸ್ ಆಗಿ ತೊಗೋಬೇಡಿ. ನಿಮ್ಮ ಮನಸ್ಸಾಕ್ಷಿನ ಒಂದ್ಸಲ ಕೇಳಿ, ನೀವು ಮಾಡ್ತಿರೋದು ಸರಿನಾ ತಪ್ಪಾ ಅಂತ. ಸೊ ಅವಾಗ ನಿಮಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ. ನಾನಿವಾಗ ಎಕಾನಮಿ ಹಾಗೆ ಇಂಟರ್ನಲ್ ಸೆಕ್ಯೂರಿಟಿ ಓದ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಪ್ರೇಮ್ ಸರ್. ಸೊ ಪ್ರೇಮ್ ಸರ್ ಎವ್ರಿ ಡೇ ಟಾರ್ಗೆಟ್ ಕೊಡ್ತಿದ್ದಾರೆ, ಸೊ ಇಷ್ಟಿಷ್ಟು ಓದಿ ಅಂತ. ಸೊ ನನಗೂ ಅದು ಹೆಲ್ಪ್ಫುಲ್ ಆಗ್ತಿದೆ. ಯಾಕೆಂದರೆ ನಾವೇ ಓದ್ತೀವಿ ಅಂದಾಗ ಎಲ್ಲೋ ಒಂದೊಂದು ಟೈಮಲ್ಲಿ ನಮಗೆ ನಾವು ಮೋಸ ಮಾಡ್ಕೊತಿರ್ತೀವಿ, ನಾಳೆ ಓದ್ಕೊಳ್ಳೋಣ, ಇಷ್ಟು ಟಾಪಿಕ್ ಅಲ್ವಾ ಬಿಡು ನಾಳೆ ಓದ್ಕೊಳ್ಳೋಣ ಅಂತ. ಬಟ್ ಯಾರಾದರೂ ನಮಗೆ ಮೆಂಟರ್ಶಿಪ್ ಮಾಡ್ತಿದ್ರೆ ಅಥವಾ ನೀವು ಹಿಂಗೇನೆ ಓದ್ಕೊಳ್ಳಿ ಅಂತ ಹೇಳ್ತಿದ್ರೆ, ಸೊ ಅಟ್ಲೀಸ್ಟ್ ಅವ್ರು ಹೇಳ್ತಿದ್ದಾರೆ, ಸೊ ಈ ಕೆಲಸ ನಾನು ಇವತ್ತು ಮಾಡಲೇಬೇಕು ಟಾರ್ಗೆಟು ಅನ್ನೋದು ನಮ್ಮ ತಲೆಗೆ ಬಂದುಬಿಡುತ್ತೆ. ಸೊ ಅದನ್ನು ನಾನು ಮಾಡ್ತಿದ್ದೀನಿ. ಆ್ಯಂಡ್ ಎಕಾನಮಿ ಬಂದುಬಿಟ್ಟು ನಾನು ಪ್ರೇಮ್ ಸರ್ ಕ್ಲಾಸಸ್ ಕಂಪ್ಲೀಟಾಗಿ ಈಗ ಕಂಪ್ಲೀಟ್ ಮಾಡಿದೆ ಕೇಳಿ. ತುಂಬ ಅಂದರೆ ತುಂಬಾ ಕಾನ್ಸೆಪ್ಚುಯಲ್ ಕ್ಲಾರಿಟಿ ನಂಗೆ ಸಿಕ್ತು. ಆ್ಯಂಡ್ ಕನ್ನಡದವರಿಗೆ ತುಂಬ ಚೆನ್ನಾಗಿ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ್ಯಂಡ್ ನಂಗೆ ನಿಜವಾಗ್ಲೂ ಆ ಕನ್ನಡ ವರ್ಡ್ಸ್ನ ಸ್ಪೆಲ್ ಮಾಡೋದಕ್ಕೂ ಕಷ್ಟ ಆಗ್ತಿದೆ, ಬಟ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಆ ಥರ ಕ್ಲಾಸಸ್ನ ಕೇಳಿ ಸೆಲ್ಫ್ ಸ್ಟಡಿ ಮಾಡೋದಕ್ಕೆ ಟ್ರೈ ಮಾಡಿ. ಹಾಗೆ NCERTs ಹಾಗೆ ಆಥರ್ ಬುಕ್ನ ಓದೋದಕ್ಕೆ ಯಾವ್ದಾವುದು NCERTs ಓದಬೇಕು, ಯಾವುದಾದ್ರು ಆಥರ್ ಬುಕ್ ಓದಬೇಕಂತ ನೆಕ್ಸ್ಟ್ ವೀಡಿಯೋನಲ್ಲಿ ಕಂಪ್ಲೀಟಾಗಿ ನಾನು ಅದ್ರ ಮೇಲೇ ಒಂದು ವಿಡಿಯೋ ಮಾಡ್ತೀನಿ. ಯಾಕೆ ಅಂದರೆ ನನಗೆ ಈ ರೀತಿ ಸೀನಿಯರ್ಸ್ ಲೈಕ್ ಈ ಒಂದು ಫೀಲ್ಡಲ್ಲಿ ಒಂದು ಮೇನ್ಸ್ ಕ್ಲಿಯರ್ ಮಾಡಿರೋರು, ಇಂಟರ್ವ್ಯೂವರೆಗೂ ಹೋಗಿರೋರು ನನಗೆ ಹೇಳಿದರು. ಸೊ ಅದನ್ನು ನಾನು ಮಾಡೋದನ್ನು ಮರ್ತಿದ್ದೆ. ಈ 2 ಮಂತ್ಸಲ್ಲಿ ನಾನು ಆ್ಯಕ್ಚುಲಿ ಮಾಡಬೇಕಿತ್ತು. ಸೊ ಸೂನ್ ಆ ವಿಡಿಯೋನ ನಾನು ಮಾಡಿಬಿಟ್ಟು ಹಾಕ್ತೀನಂತೆ. ಈ ಸಲ UPSC ತುಂಬ ಜನ ಪ್ರಿಲಿಮ್ಸ್ ಕಷ್ಟ ಅಂತ ಹೇಳಿದ್ರಿ, ಇನ್ಕ್ಲೂಡಿಂಗ್ ನನಗೂ ತುಂಬಾ ಕಷ್ಟ ಇತ್ತು. ಸೊ ಡೋಂಟ್ ವರಿ, ಆ ಕ್ಷಣ ನಮಗೆ ಗೊತ್ತಾಗುತ್ತೆ ಈ ಸಲ ಆಗುತ್ತೋ ಆಗಲ್ವೋ ಅಂತ. ಆಗಲ್ಲ ಅಂತ ಒಂದು ಥಾಟ್ ಬಂದ ತಕ್ಷಣ ಒಂದು ದಿನ ಬ್ರೇಕ್ ತಗೊಳ್ಳಿ, ರೀಸ್ಟಾರ್ಟ್ ಮಾಡಿ. ಯಾಕೆಂದರೆ ಏಮ್ ನಮಗೆ ಇದೇ ಆಗಿದೆ ಅಂದಾಗ ನಾವು ಆ ಕಡೆ ಈ ಕಡೆ ಯೋಚನೆ ಮಾಡೋದು ಬೇಡ. ಬಿಕಾಸ್ ನಾನು ಆ ಡಿಮೋಟಿವೇಶನ್ಗೆ ಹೋಗಿ ಮತ್ತೆ ನಾನು ಮೋಟಿವೇಟ್ ಆಗಿ ಇಲ್ಲ ನಾನು ಇದನ್ನು ಮಾಡಲೇಬೇಕು, ಇನ್ನೊಂದು ವರ್ಷ ಕೊಡ್ತೀನಿ, ಅದೇನಾಗುತ್ತೆ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ಕೊಡ್ತಿದ್ದೀನಿ. ಜಸ್ಟ್
ನಮ್ಮ ನಂಬಿಕೆ ಇರಬೇಕು ಅಷ್ಟೇ ನಾವು ಮಾಡ್ತಿರೋಂಥ ಕೆಲಸಗಳ ಮೇಲೆ. ಸೊ 100% ನಮಗೆ ರಿಸಲ್ಟ್ ಸಿಗುತ್ತೆ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸಾಯಿ ದೇವ್ಸ್ ಚಾನಲ್ ಮೇಲೆ ಸದಾ ಇರಲಿ. ನಮ್ಮ ಸ್ಟಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.